ಆಯ್ತು 1 ಕೋಟಿ ರೂಪಾಯಿ ಅನುದಾನ ನಿಮ್ಮ ಮೇಲೆ 2.5 ಕೋಟಿ ಬಸವನಹಳ್ಳಿಗೆ ಹಾಕಿದ್ದೆ. 1.5 ಕೋಟಿ ಅಲ್ಲಿ ಹಳೆ ಊರು ಉಳಿಸಿ 1 ಕೋಟಿ ನಿಮ್ಗೆ ಬಾಕಿ ಮಾಡ್ಕೊಡ್ತೀನಿ. ನಮಸ್ತೆ ವೀಕ್ಷಕರೇ, ಟೈಮ್ 9 ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದು ಪ್ರತಿಯೊಬ್ಬರ ಮನೆಗಳಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ವಾತಾವರಣ ಜೋರಾಗಿದೆ. ಆದ್ರೆ ನೆಲಮಂಗಲದ ಮಾನ್ಯ ಜನಪ್ರಿಯ ಶಾಸಕರಾದಂಥ ಶ್ರೀ ಎನ್ ಶ್ರೀನಿವಾಸ್ ರವರು ಈ ದಿವಸ ವರಮಹಾಲಕ್ಷ್ಮಿ ಹಬ್ಬವಿದ್ರು ತಮಗೆ ಮತ ನೀಡಿದ ಜನರ ಸೇವೆಗೆಂದು ಹಬ್ಬದ ದಿವಸವೂ ಕೂಡ ಜನ ಸೇವೆಯಲ್ಲಿ ತೊಡಗಿದ್ದಾರೆ. ಅಂದ್ರೆ ನೆಲಮಂಗಲ ಟೌನ್ ವ್ಯಾಪ್ತಿಯ ಬಸವನಹಳ್ಳಿಯಲ್ಲಿ ಹಾಲು ಉತ್ಪಾದಕ ಕಟ್ಟಡ ನಿರ್ಮಾಣದ ಭೂಮಿ ಪೂಜೆ ಕಾಮಗಾರಿ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳು, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರುಗಳು ಭಾಗಿಯಾಗಿದ್ರು. ಸ್ನೇಹಿತರೆ, ನೆಲಮಂಗಲ ಕ್ಷೇತ್ರದ ಶಾಸಕರು ನಿಜಕ್ಕೂ ಜನಪ್ರಿಯ ಶಾಸಕರು, ಜನ ಮೆಚ್ಚಿದ ನಾಯಕ ಎನ್ನುವುದಕ್ಕೆ ಈ ದಿವಸ ನಡೆದ ಈ ಒಂದು ಘಟನೆಯೇ ಕಾರಣ. ಏನಂತೀರಾ? ಭೂಮಿ ಪೂಜೆ ಹಾಗೂ ಗುದ್ದಲಿ ಪೂಜೆಗೆ ಎಂದು ಬಂದಿದ್ದ ಜನಪ್ರಿಯ ಶಾಸಕರಿಗೆ ಅಲ್ಲಿನ ಸ್ಥಳೀಯ ಬಡಾವಣೆಯ ಕುಂದು ಕೊರತೆಗಳನ್ನ ಅಲ್ಲಿನ ಸ್ಥಳೀಯರು ತಿಳಿಸಿದ ಕ್ಷಣವೇ ಅಲ್ಲಿನ ಕುಂದು ಕೊರತೆಗಳನ್ನ ಸ್ಥಳಕ್ಕೆ ಭೇಟಿ ನೀಡಿ ವಿಚಾರಣೆ ಮಾಡಿ 1 ಕೋಟಿ ಅನುದಾನವನ್ನ ಆ ಬಡಾವಣೆಗೆ ನೀಡಿ ಸುಮಾರು 1 ಅಥವಾ 2 ತಿಂಗಳೊಳಗೆ ಈ ಬಡಾವಣೆಯ ಅಭಿವೃದ್ಧಿಯ ಭೂಮಿ ಪೂಜೆಯ ಮುಖಾಂತರ ಅಭಿವೃದ್ಧಿಯ ಕಾಮಗಾರಿಯನ್ನ ಪ್ರಾರಂಭಿಸುವುದಾಗಿ ಜನ ಮೆಚ್ಚಿದ ಶಾಸಕರು ತಿಳಿಸಿದ್ರು. ಆಯ್ತು 1 ಕೋಟಿ ರೂಪಾಯಿ ಅನುದಾನ ನಿಮ್ಮ ಮೇಲೆ 2.5 ಕೋಟಿ ಬಸವನಹಳ್ಳಿಗೆ ಹಾಕಿದ್ದೆ. 1.5 ಕೋಟಿ ಅಲ್ಲಿ ಹಳೆ ಊರು ಉಳಿಸಿ 1 ಕೋಟಿ ನಿಮ್ಗೆ ಬಾಕಿ ಮಾಡ್ಕೊಡ್ತೀನಿ. 1.5 2 ತಿಂಗಳಲ್ಲಿ ನಿಮ್ಮ ಕೈಲೇ ಪೂಜೆ ಮಾಡಿಸ್ತೀನಿ. ಬೋರ್ವೆಲ್ ಒಂದು ಹಾಕಕ್ಕೆ ಕೇಳಿದೀನಿ. ಈಗ 10 ವರ್ಷದಿಂದ ನೀವು ಇಲ್ಲಿದ್ದ ಅಂತ ಹೇಳಿದ್ರ, 10 ವರ್ಷದಿಂದ MLA ಯಾರಿದ್ರು? ಈಗ ನೀವು ನನ್ನ ಹತ್ರಕ್ಕೆ ಭೇಟಿ ಮಾಡಿದ್ದು ಇವತ್ತೇ. ನೀವು ಹೇಳಿದ ತಕ್ಷಣ 1 ಕೋಟಿ ರೂಪಾಯಿ ಅನುದಾನ ಕೆಲಸನ ಇಲ್ಲೇ ಮಾಡ್ತೀನಿ, ನಿಮ್ ಕೈಲಿ ಪೂಜೆ ಮಾಡ್ತೀನಿ. ಹಬ್ಬ ಆಯ್ತಲ್ಲ ಬಿಡಿ, ಇವತ್ತು ರಸ್ತೆ ಹಬ್ಬ ಆಯ್ತು. 2 ತಿಂಗಳಲ್ಲಿ ಕೆಲಸನ ಪೂಜೆ ಮಾಡಿ ಮಾಡಿಸ್ತೀನಿ. ಮಾಡಿಸಿಲ್ಲ ಅಂದ್ರೆ ಮುಂದೆ ನೀವು ನಮಗೆ ಓಟ್ ಹಾಕ್ಬೇಕು. ನೀವು ಕರೆದಾಗೆಲ್ಲ ಬರ್ತೀನಿ, ನೀವು ಯಾವಾಗ ಕರೀತಾ ಹೋಗ್ಬೇಕು. ಓಕೆ, ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ಇರಲಿ.